ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ಸ್ ಪೈಪಿಂಗ್ ಎಂಬ್ರಾಯ್ಡ್ರಿದು ಯಾವ ಥರ ಕೊಡಬೇಕು ಅನ್ನೋದನ್ನು, ಸಾರಿ ಎಂಬ್ರಾಯ್ಡ್ರಿಂಗ್ ಅಂತೇನಿಲ್ಲ, ನಾರ್ಮಲ್ ಸ್ಲೀವ್ಸ್ಗೂ ಯಾವ ಥರ ಇಲ್ಲ, ಇದು ಎಂಬ್ರಾಯ್ಡ್ರಿಂಗ್ ನಾನು ಕೊಡ್ತಾ ಇದ್ದೀನಿ. ಸಿಂಪಲ್ ವಿಚಾರ, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇದು ಸ್ಲೀವ್ಸ್ಗೆ ಎಂಬ್ರಾಯ್ಡ್ರಿ ಆಗಿದೆ ಫ್ಲವರು. ಇದು ಹಲವಾರು ಜನ ಏನು ಮಾಡ್ಬಿಡ್ತಾರೆ ಅಂದರೆ, ಸ್ಲೀವ್ಸ್ ಫ್ಲವರ್ ಹಾಕಬೇಕಾದ್ರೆ ಕೆಲವರು ಪೈಪಿಂಗ್ ಕೊಟ್ಟಾಗ ಹಿಂದಕ್ಕೆ ಬಂದುಬಿಡುತ್ತೆ, ಶೋಲ್ಡ್ರಿಂದ ಹಿಂದಕ್ಕೆ, ಇಲ್ಲಿ ನೋಡಿ ಇಲ್ಲಿಗೆ ಹಾಕ್ಬಿಡ್ತಾರೆ. ಕೆಲವರು ಫ್ಲವರ್ ಹಾಕಬೇಕಾದ್ರೆ ಇಲ್ಲಿಗೆ ಬಂದುಬಿಡುತ್ತೆ, ಇಲ್ಲ ಅಂದರೆ ಇಲ್ಲಿ ಮುಂದಕ್ಕೆ ಹೊರಟೋಗುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ, ಎಂಬ್ರಾಯ್ಡ್ರಿಂಗ್ದು ಯಾರೇ ಆಗಲಿ ಫ್ಲವರ್ ಹಾಕಿರಬೇಕಾದ್ರೆ ಫಸ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ, ಸೆಂಟರ್ದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಒಂದು ಚಟ್ಕ ಹೊಡ್ಕೊಳ್ಳಿ. ನೋಡಿ, ಈಗ ಇದು ಸೆಂಟರ್ ಬರುತ್ತೆ. ಇದು ಬಂದು ಪೈಪಿಂಗ್ ನಾನು ಫಸ್ಟೇ ಲೈನಿಂಗಿಗೆ ಆ್ಯಡ್ ಮಾಡ್ಕೊಂಬಿಟ್ಟಿದ್ದೆ. ಅಂದರೆ ಲೈನಿಂಗ್ ಇರುತ್ತಲ್ಲ ಸ್ಲೀವ್ಸ್ ಲೈನಿಂಗಿಗೆ ಒಂದು ಇಲ್ಲಿ ಪೈಪಿಂಗ್ ತೊಗೊಂಡು ಇದು ಸ್ಟಿಚಿಂಗ್ ಒಂದು ಸೈಡ್ದು ಹಾಕ್ಕೊಂಡಿದ್ದೀವಿ. ಈಗ ಅದನ್ನು ಯಾವ ರೀತಿಯಾಗಿ ಹೊಲಿಬೇಕು ಅಂದರೆ, ಈಗಾಗಲೇ ಪೈಪಿಂಗ್ ಕೊಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಸ್ಲೀವ್ಸ್ ಯಾವ ಥರ ಕೊಡಬೇಕು ಅನ್ನೋದನ್ನ, ಇದು ಸೆಂಟ್ರ್ ಒಂದು ಚಟ್ಕ ಹೊಡ್ಕೊಳ್ಳಿ. ಈಗ ಇದು ಮತ್ತು ಎರಡನ್ನೂ ಅಷ್ಟೇ ನೋಡಿ, ಎರಡು ಇಲ್ಲಿ ಜಾಯಿನ್ ಆಗಬೇಕು. ನಂತರ ಇಲ್ಲೊಂದು ಸಲ ನೋಡ್ಕೊಂಡಿರಿ, ಹೆಂಗಾದರೂ ಆಗಲಿ ಈ ಕೆಲವೊಂದು ಬಟ್ಟೆಗಳೆಲ್ಲ ಎಂಬ್ರಾಯ್ಡಿಂಗ್ ನೀಟಾಗಿ ಕುತ್ಕೊಳ್ಳೋದಿಲ್ಲ, ಹಾಗಾಗಿ ನೋಡ್ಕೊಳ್ಳಿ ಅಂತ ಹೇಳೋದಷ್ಟೇ. ಈಗ ಫಸ್ಟ್ ಈ ಕಡೆದು ನಾನು ಇದು ಮಾಡ್ತೀನಿ. ಇದು ಅಷ್ಟೇ. ನಿಮಗೆ ಇಲ್ಲಿಂದನೇ ಡೈರೆಕ್ಟ್ ಬರುತ್ತೆ ಸ್ಟಿಚಿಂಗು ಅಂದರೆ, ಹಂಗೆ ಮಾಡ್ಕೊಂಡ್ರು ಓಕೆ, ಇಲ್ಲಿ ಹಿಂಗೆ ಮಾಡ್ಕೊಂಡ್ರು ಓಕೆ. ಇದು ಎಕ್ಸ್ಟ್ರಾ ಇರೋ ಕ್ಲಾತ್ ಸ್ವಲ್ಪ ಕಟ್ ಮಾಡ್ತೀನಿ, ಜಾಸ್ತಿ ಕಟ್ ಮಾಡಲ್ಲ. ನಂತರ ನೋಡಿ, ನಿಧಾನಕ್ಕೆ ಸ್ಟಿಚ್ ಹಾಕೊತ ಹೋಗಿ. ನೋಡಿ, ತುಂಬ ಈಸಿನೇ, ಬಟ್ ಇದು ಕೆಲವರಿಗೆ ಹೊಸಬ್ರಿಗೆ ಗೊತ್ತಾಗಲ್ಲ ಅಂತ ಮಾಡಿರೋದಷ್ಟೇ. ಇದು ನಾರ್ಮಲ್ ನೀವು ಸ್ಲೀವ್ಸ್ ಹೆಂಗೆ ರೆಡಿ ಮಾಡ್ಕೋತೀರೋ ಅಷ್ಟೇ. ನೋಡಿ, ಇದು ಮುಗಿತು. ಇದೆಲ್ಲ ಕಟ್ ಮಾಡಿ ಹಾಕಿ ಶೇಪ್ ಬರುತ್ತೆ ಸ್ಲೀವ್ಸು, ಅದು ಅಷ್ಟೇ ಇಟ್ಕೊಂಡು ಅದೇ ಥರ ಮಾಡ್ಕೋಬೇಕು. ನೋಡಿರಿ, ಇದು ಸೆಂಟ್ರಿಗೆನೇ ಬಂದಿದೆ. ಸೆಂಟ್ರಲ್ಲಿ ಇದೆಯಲ್ಲ ನೋಡಿ, ಈ ಥರ ಬರುತ್ತೆ. ನಿಮಗೆ ಇದೊಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.